ಇದೇನಿದೊಂದು ಚೂರು ತೋರಿಸಿ ಇಲ್ಲಿ. ಯಾಕಂದರೆ 15 ಇಯರ್ಸ್ ಬ್ಯಾಕ್ ನಾನು ತುಂಬ ಡಿಪ್ರೆಸ್ ಆಗುವಾಗ ಪ್ರತಾಪ್ ಸಿಂಹ ಸರ್ನ ತುಂಬ ಓದ್ಕೊಂಡಿದ್ದೀನಿ. ಅಷ್ಟು ಪುಸ್ತಕ ಓದ್ಬಿಟ್ಟಿದ್ದೀನಿ ಸರ್. ಮತ್ತೆ ಅವ್ರ ಕಾಲಮ್ಗೆ ನಾನು ಫ್ಯಾನ್ ಸರ್. ಪ್ರತಾಪ್ ಸಿಂಹ ಸರ್ಗೂ ತುಂಬ ಫ್ಯಾನ್. ಏನಂದೆ ಇನ್ನೊಂದ್ಸಲ ಹೇಳು. ಪ್ರತಾಪ್ ಸಿಂಹ ಸರ್ಗೂ ತುಂಬ ಫ್ಯಾನ್. A few moments later. ಲೇ ಪ್ರತಾಪ್ ಸಿಂಹಗೆ ಬಾಯಿ ಚಪಲ. ಮಿಸ್ಟರ್ ಅವಿವೇಕಿ, ಮಿಸ್ಟರ್ ಅಯೋಗ್ಯ, ಮಿಸ್ಟರ್ ಮುಟ್ಟಾಳ ಪ್ರತಾಪ್ ಸಿಂಹ ಅವರೇ, ದಡ್ಡ ಶಿಖಾಮಣಿ ಪ್ರತಾಪ್ ಸಿಂಹ ಅವರೇ, ನೀನೇನ್ ತ್ರಿಪುರ ಸುಂದರ ನೀನು. ನಾನು ಲುಂಗಿನ ಬಿಚ್ಚಿ ತಿರ್ಗಾ ಕಟ್ಟದಾಗ ನನ್ನ ನೀವು ನೋಡಿಲ್ಲಲ್ಲ. ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ನಾಚಿಕೆ ಆಗಲ್ಲ ಪ್ರತಾಪ ನಿನ್ಗೆ? ನಿನ್ನಂತ ಅವಿವೇಕಿ ಅಯೋಗ್ಯ ರಾಜಕಾರಣದಲ್ಲಿರೋದಕ್ಕೆ ನಾಲಾಯಕು. ಮುಂದಕ್ಕೆ ನಿನಗೈತೆ ಪಚಕ್ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು ಚಿನ್ನ. ಇರ್ಲೇ ಇಲ್ಲಿ ಇದೇನು ಅಂತಂದ್ರೆ ಈ ಮನೆ ಮುಂದೆ ಒಂಥರ ನಾಯಿಗಳಿವೆ ಎಚ್ಚರಿಕೆ ಅಂತಲ್ಲ. ಇಲ್ಲಿ ನೀ ಬೋಳ ನಾಯಿಗಳು ಒಂದು 2-3 ಇರ್ತವೆ. ಹೆಚ್ಚು ಕಡಿಮೆ 2 ವರ್ಷ ಆಯಿತು ಪ್ರದೀಪ್ ಈಶ್ವರನ್ ಮೇಲೆ ನಾನು ಕೇಸ್ ಹಾಕಿ. ಅವನು ನನಗೆ ಅಯೋಗ್ಯ, ಮುಟ್ಟಾಳ, ಅವಿವೇಕಿ ಅಂತೆಲ್ಲ ಹೇಳಿಕೆ ಕೊಡೋದು. ನಾನು ಒಂದು ದಿನ ನಾವು ವಿಷಯಕ್ಕೆ ಹೋಗಿಲ್ಲ. ನೀವು ಬರ್ತಾರೆ, ಬಂದಾಯ್ತು. ನಾನು ಏನಂತೇಳಿ ಸಿದ್ದರಾಮಯ್ಯನವ್ರನ್ನ ನಾನು ಟೀಕೆ ಮಾಡ್ತೀನಿ. 14 ಸೀಟು ತಗೊಂಡು ಸರಿ ಅಂತ ನಾನು ಹೇಳ ತಪ್ಪು ಅಂತ ಹೇಳಬೇಕಲ್ವಾ? ಇವತ್ತು ಕರ್ನಾಟಕದ ಸಾಲ 8 ಲಕ್ಷ ಕೋಟಿ ಮಾಡಿದ್ದಾರೆ. ಗ್ಯಾರಂಟಿ ಸ್ಕೀಮ್ಗಳಿಂದ ಹಿಂಗೆ ಬಂದ್ಬಿಟ್ಟು ಇವತ್ತು ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ. ಟೀಕೆನ ಮಾಡ್ತೀನಿ. ಅಣ್ಣಯ್ಯ ಅವನು ಹೇಳಿದ್ದು ನಮ್ಗೆ ತಾನೆ. ಯಾಕೆ ಡೌಟಾ? ಇವ್ರು ಇಲ್ಲಿ ಮಾಡಿದ ಕೆಲಸನ ಮಾಡ್ದಲ್ಲೇ ಮೋದಿಯವ್ರನ್ನ ಬೈಕೊಂಡು ಕೂತಿದ್ರೆ ನಾನು ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡ್ತೀನಿ. ಹಾಗೆ ನಾನು ಟೀಕೆನ ಮಾಡಿದಾಗ ಪ್ರತಾಪ್ ಸಿಂಹನ ಅಪ್ಪಂದ, ಯತ್ನಾಳ್ ಅಪ್ಪಂದ, ಆರ್ ಅಶೋಕನ ಅಪ್ಪಂದ, ನನಗೆ ಪದೇ ನಮ್ಮಪ್ಪ ಯಾಕೆ ಬರ್ತಾನೆ? ಯಾಕೆ ಬರ್ತಾರೆ? ಯಾರು ಮಾತಾಡ್ತಿರೋದು? ನಾನು ಯಾವತ್ತೂ ಮಾತಾಡಿಲ್ಲ. ನಾನು ಆಮೇಲೆ ಏನು ಮಾಡಿದೆ, ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದ್ದಾನೆ ಅಂತ ನಾನು ಇಂಡಾರಾಟೆ ಕೊಟ್ಟೆ. ಕೊನೆಗೆ ಏನಂತ ಹೇಳಿದೆ, ಎಲ್ಲರಿಗೂ ಅಪ್ಪ ಅಪ್ಪ ಅಂತ ಹೇಳ್ತೀಯಲ್ಲಪ್ಪ, ಸರಿಯಾದ ಅಪ್ಪ ಇಲ್ಲದೇ ಇದ್ದವ್ರು ಅಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ ಅಂತಂದಾಗ ಒಂದು ಮೀಡಿಯಾದ ಎದುರುಗಡೆ ಹುಬ್ಬೇರಿಸ್ಕೊಂಡು ಹೇಳ್ತಾನೆ, ಓ ನಮ್ಮ ಅಪ್ಪನ ಆಸ್ತಿಗೆ ಯಾರೋ ಪಾಲ್ ಕೇಳಕ್ಕೆ ಬರೋರಿದ್ದಾರೆ ಅಂದರೆ ಅವ್ರ ಅಪ್ಪನ ಆಸ್ತಿ ಪಾಲ್ ಕೇಳಕ್ಕೆ ಬರೋರಿದ್ದಾರೆ ಅಂದ್ರೆ ಏನರ್ಥ? ಜನ್ಮಕ್ಕೆ ಹೋಗೋ. ಅದಕ್ಕೆ ಅವನಿಗೆ ಅರ್ಥವಾಗುವಂತಹ, ಅವನು ತೆಲುಗುನ B ಗ್ರೇಡ್ ಸಿನಿಮಾ ನೋಡ್ಕೊಂಡು ಬೆಳೆದಿರೋನಿಗೆ ಅದೇ ಭಾಷೆಯಲ್ಲಿ ನಾನು ಶಾಲ್ ಶುತ್ತಿ ಹೊಡೆದಿದ್ದೇನೆ ಅಷ್ಟೇ. ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಬಹಳ ಸುಂದರವಾಗಿ ಹುಡ್ತಾ ಇದ್ದೇನೆ. ನೋಡಿಲ್ಲ, ನಾನು ಒಂದು ಹೊಡೆತ ಹೊಡೆದೆ, ಅವನು 2 ಪ್ರೆಸ್ ಮೀಟು 3 ಚಾನಲ್ ಹೋಗಿ ಕುತ್ಕೊಂಡಿದ್ದಾನೆ. ಹೊಡೆತ ಹೆಂಗಿರ್ಬೋದು ನೀವು ಯೋಚನೆ ಮಾಡಿ. ಕೊಟ್ರು ಅಣ್ಣ, ಬೇಡ ಅಂದ್ರು ಕೊಟ್ರು. ಇನ್ನು ನನಗೆ ಒಂದೊಂದು ಸ್ವಲ್ಪ ಆಸ್ಪತ್ರೆ ಸೇರಿಸ್ಬೇಕಾಗುತ್ತೆ. ಹೆಂಗೆಂಗೋ ಆಡ್ತಾನೆ. ಯಾಕೆ ಅಂತ ಹೇಳ್ತೀನಿ, 223 ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೆ ನಿಂತ್ಕೊಳ್ಳಿ, ಅಶೋಕನ ಸೋಲ್ಸ್ತೀನಿ, ಆಗ್ಲೋಗೆ ವಿಜಯಣ್ಣನ ಸೋಲ್ತೀನಿ, ಯತ್ನಾಳನ ಸೋಲ್ಸ್ತೀನಿ. ಏನು ಮಾತಾಡ್ತಿರ್ರಿ ಅವ? ಅಲ್ಲ ರೀ, ಸಿದ್ದರಾಮಯ್ಯನವ್ರು ಅಂತಾರೆ 136 ಸೀಟ್ ಬಂದಾಗ ಸಿದ್ದರಾಮಯ್ಯನವ್ರು ನಿನ್ನ ನೆಕ್ಸ್ಟ್ ನಾ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋ ನೋಡಿ ಅಂತ ಹೇಳಲಿಲ್ಲ. ಡಿ ಕೆನೇ ಹೇಳಲಿಲ್ಲ. ಇವನು ಯಾರು ನೆನ್ನೆ ಮೊನ್ನೆ ಏನೋ ಬಂದಿರೋನು, ಏನೋ ಸುಧಾಕರ್ ಮೇಲೆ ಸಿಟ್ಟಿಗೆ ಗೌಡ್ರುಗಳೆಲ್ಲ ತಲೆ ಕೆಟ್ಬಿಟ್ಟು ಅವ್ನಿಗೆ ಓಟ್ ಹಾಕ್ಬಿಟ್ಟು ಇವನು ಗೆದ್ದಿರೋನು. ಇವನು ಹೋಗ್ಬಿಟ್ಟು ರಾಜಭವನದಲ್ಲಿ ನೋಡಿ ಅಂತ ಹೇಳ್ತಾನೆ. ರಾಹುಲ್ ಗಾಂಧಿ ಕಿ ಒಂದು ಕಡೆ ವೇದಿಕೆಯಲ್ಲಿ ಕಾನ್ಫಿಡೆನ್ಸ್ ರೀ, ಆತ್ಮವಿಶ್ವಾಸ. ಕಾನ್ಫಿಡೆನ್ಸ್ ಒಬ್ಬ ಮನುಷ್ಯಂಗೆ ಇರ್ಬೇಕು. ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆನ್ಸು ಒಳ್ಳೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಸೂಪರಾಗಿ ಕೆಲಸ ಮಾಡಿದ್ದೀನಿ ಅನ್ನೋದಿದೆಯಲ್ಲ, ಆ ಸೇವೆ ಮಾಡೋದಿದೆಯಲ್ಲ, ಅದು ಕಾನ್ಫಿಡೆನ್ಸು. ಜನರು ನಾನು ಹೋಲಿಸ್ಕೋತೀನಿ ಅನ್ನೋದಿದೆಯಲ್ಲ, ಅದು ಕಾನ್ಫಿಡೆನ್ಸು. ನಮ್ಮಲ್ಲಿ ಹೆಂಗಾಗಿದೆ ಅಂದರೆ, ಒಬ್ಬ MLA ಆದವನಿಗೆ ಇಮಿಡಿಯೇಟ್ ಮಿನಿಸ್ಟರ್ ಆದವನಿಗೆ ಚೀಫ್ ಮಿನಿಸ್ಟರ್ ಆಗಬೇಕು. ಇವರು ಆಸೆಗಳ ಹಿಂದೆ ಬಂದಿರುವಂಥವ್ರು, ಸ್ಥಾನದ ಆಕಾಂಕ್ಷೆಯಿಂದ ಇವತ್ತು ರಾಜಕಾರಣಕ್ಕೆ ಬಂದಿದ್ದಾರೆ. ಕರೆಕ್ಟಾಗಿ ಹೇಳಿದ್ರಿ. ನನಗೆ ನಿಜ ಹೇಳಬೇಕು ಅಂದ್ರೆ ಪಾಪ ಅನಿಸುತ್ತೆ. ಮನೆಯಲ್ಲಿ ಅವ್ರ ಮನೆಯವರೆಲ್ಲ ಹೆಂಗೆ ತಡ್ಕೊಂಡಿದಾರೋ ಗೊತ್ತಿಲ್ಲ. ಇವನ್ನ ಇಂಥ ಮನೇಲಿ ಹುಚ್ಚರು ಇಟ್ಕೊಂಡಿರೋದು ಭಾಳ ಕಷ್ಟ. ಇವನಿಗೆ ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಅವನಿಗೆ ಟಿಕೆಟೇ ಸಿಗಲ್ಲ ಅಲ್ಲಿ. ಇಲ್ಲ, ನಾನು ಅಲ್ಲೇ ಮುಳುಗಿಸ್ತಾರೆ ನೋಡಿ. ನಮ್ಮ ಜನ ಸ್ಥಿತಿ ಹಿಂಗೆ ಬಂದೋಗಿದೆ. ಇಂಥವ್ರನ್ನ ನೀವು ಇವತ್ತು ಅವ್ರು 10 ಆಂಬುಲೆನ್ಸ್ ಬಿಟ್ಬಿಟ್ರು ಅಂತ ತಿಳ್ಕೊಳ್ಳಿ. ಅವ್ರನ್ನ ಏನೋ ಒಂದು RO ಪ್ಲಾಂಟ್ ಹಾಕಿದ ಅಂತ ತಿಳ್ಕೊಳ್ಳಿ. ಜನ ಸೇವೆ ಮಾಡಿದ. ನಾನು ಮೈಸೂರಿನಲ್ಲಿ ಪಿರಿಯಾಪಟ್ಟಣಕ್ಕೆ 239 ಕೋಟಿ ರೂಪಾಯಿ ಜಲಜೀವನ್ ಮಿಷನಲ್ಲಿ ತೊಗೊಂಡಿದ್ದು. ಪ್ರತಿಯೊಂದು ಮನೆಗೂ 303 ಗ್ರಾಮಕ್ಕೆ ಟ್ಯಾಪ್ಡ್ ವಾಟರ್ ಕೊಡ್ತಾ ಇದ್ದೀನಿ. ಅಮೃತ್ ಯೋಜನೆಯಲ್ಲಿ ದುಡ್ಡು ತೊಗೊಂಡು ಇವತ್ತು ಮೈಸೂರಿನಲ್ಲಿ ಕುಡಿಯೋ ನೀರು ಬರ್ತಾ ಇದೆ. ಇವತ್ತು ಹಳೆ ಉಂಡವಾಡಿಗೆ 250 ಕೋಟಿ ಎಕ್ಸ್ಟ್ರಾ ಕೊಡ್ತೀನಿ. ಇವತ್ತು ನಾನು RO ಪ್ಲಾಂಟ್ ಹಾಕ್ಸ್ದಲ್ಲೇ ಇರ್ಬೋದು, ಆದರೆ ನಿಮ್ಮ ಮನೆಯಲ್ಲಿ ಟ್ಯಾಪ್ ತಿರ್ಸಿದ್ರೆ ನೀರು ಬರೋ ಥರ ಮಾಡಿದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ನಾನು ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ನನ್ನಂತವನು ಊರಿನಲ್ಲಿ ಹಾಲು ಹಾಕೊಂಡು ಹೋಟ್ಲಿಗೆ ಹಾಲು ಹಾಕ್ತಿದ್ದಾನೆ. ಇವತ್ತು ನಾನು ಸಂಸದನಾಗಿದ್ದು ಕಾರಣಕ್ಕೋಸ್ಕರವಾಗಿ ಈ ಕೆಲಸವನ್ನು ಮಾಡಿದ್ದೀನಿ. ಸರ್, ಯಾಕೆ ಮೌನವಾಗ್ಬಿಟ್ರಲ್ಲ? ಮಧ್ಯಾಹ್ನ ಮೆಟ್ಟಾಗಿ ಬಿದ್ವಲ್ವಾ, ಅದಕ್ಕೆ ಇವಾಗ ಮೌನವಾಗಿದ್ದಾರೆ ಪ್ರದೀಪ್ ಈಶ್ವರ್ ಸರ್ ಅವರು.
ಲೇ ಅಕ್ಕ ಯಂಕ ಯಂಕ ಹೋಯ್ತಾ ಡಮಾರ ಒಂದು ಸ್ಪೀಕರ್ ಔಟಾ ಕಿವಿ ಗಿರ್ರಂತ ಗಿರ್ಗಿಟ್ಲಿ ತಿರುಗ್ತಾ ಇರ್ಬೇಕಲ್ಲ ಲೇ ಅದಕ್ಕೆ ಕಣ ಹೇಳೋದು ದೊಡ್ಡ ಮನ್ಸರು ಹೇಳೋ ಮಾತು ಕೇಳ್ಬೇಕು ಅಂತ. ಪರಿಸ್ಥಿತಿಯ ಶಿಶುಗಳು ಅದೇ ರೀತಿಯಲ್ಲಿ ಈ ಗ್ಯಾರಂಟಿ ಸ್ಕೀಮ್ನಲ್ಲಿ ಬಂದಿರ್ತಾರೆ, ಹುಟ್ಟಿರ್ತಾವೆ ಒಂದೊಂದು, ಅವೆಲ್ಲ ಹಿಂಗೆ ಮಾತಾಡ್ತಿರ್ತವೆ. ಅವಕ್ಕೆ ಗೊತ್ತಿಲ್ಲ, ಇನ್ನು ಮುಂದಿಲ್ಲ ಗೊತ್ತಿಲ್ಲ. ಆದರೆ ಚಿಕ್ಕಬಳ್ಳಾಪುರದಲ್ಲಿರುವಂಥ ಬಲಿಜರು ಇರ್ಬೋದು, ಗೌಡ್ರು ಇರ್ಬೋದು, ನೆಕ್ಸ್ಟು ಇನ್ನು ಠೇವಣಿನೂ ಬರೆದಂಗೆ ನೋಡ್ಕೊಳ್ಳೋ ಕೆಲಸನ ಮಾಡ್ತಾರೆ. ಆದರೆ ನಾನು ಈ ಥರ ಸಾರ್ವಜನಿಕ ಜೀವನದಲ್ಲಿ 40 ವರ್ಷ 50 ವರ್ಷ ರಾಜಕೀಯ ಅನುಭವ ಹೊಂದಿರೋರನ್ನ ತುಚ್ಛವಾಗಿ ಏಕವಚನದಲ್ಲಿ ನಿಂದಿಸುವಂಥದ್ದು, ಅವರ ಏನೋ ಒಂದು ವಿಶ್ವಾಸಾರ್ಹತೆಯನ್ನು, ಅವರ ಕ್ರೆಡಿಬಿಲಿಟಿನ, ಕ್ರೆಡೆನ್ಷಿಯಲ್ಸನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಯಾವುದೇ ಯುವ ರಾಜಕಾರಣಿಗಳು ಮಾಡೋಕ್ಕೆ ಹೋಗಬಾರ್ದು. ತಾರ್ಕಿಕವಾಗಿ ವಸ್ತುನಿಷ್ಠವಾಗಿ ಟೀಕೆ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಆದರೆ ಇದು ಯಾವುದ ಕಿತ್ತೋಗಿರೋ ತೆಲುಗು ಫಿಲ್ಮ್ ನೋಡ್ಕೊಂಡು ಬಂದಿರುವಂಥ ಕಳಪೆಗಳು ಅಲ್ಲಿ ಏನೋ ಕೂತ್ಕೊಂಡು ಹಿಂಗೆ ಡೈಲಾಗ್ ಹೊಡೆಯೋದು, ಇನ್ನೊಂದು ಅದೇನ್ರಿ ಅದು ಮೊಟ್ಟೆ ಹೊಡೆದ್ರೆ ಅದು ಆಮ್ಲೆಟ್ ಆಗುತ್ತಂತೆ, ಒಳಗಡೆಯಿಂದ ಹೊಡೆದ್ಬಿಟ್ರೆ ಅದು ಮರಿ ಆಗುತ್ತಂತೆ. ಏನು ಶಾಲೆಗೆ ಹೋಗೋ ಮಕ್ಳು ಇರ್ತಾರಲ್ಲ ಇಲ್ಲಿ, ಇಂಥವ್ರ ಥರ ಮಾತಾಡೋರು. ಇವ್ರ ಮಾತನ್ನೆಲ್ಲ ದಯವಿಟ್ಟು ಮೀಡಿಯಾದ ಬಂಧುಗಳು ಕೂಡ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಯಾರೋ ಸಿಗ್ತಾರೆ. ಹಿಂದೆ ಒಬ್ಬ ಹರಿಶ್ಚಂದ್ರಗೌಡ ಅಂತ ಇದ್ದ, ಅವನಿಲ್ಲ ಇವತ್ತು. ಇನ್ನೊಬ್ಬ ಬಂದಿದ್ದಾನೆ ಗಿರಾಕಿ, ಅವನ ಬಗ್ಗೆ ಕೇಳಕ್ಕೆ ಹೋಗ್ಬಿಡಿ. ಕುಮಾರಣ್ಣ ನೋಡಿ, ಒಂದು ತಿಳ್ಕೊಳ್ಳಿ, ಈ ಕರ್ನಾಟಕದಲ್ಲಿ ಎಲ್ಲರನ್ನೂ ಕೂಡ ಅಣ್ಣ ತಮ್ಮ ಅಂತ ಕರೆದು ಬ್ರದರ್ ಅಂತ ಕರೆಯುವಂಥ ಇವತ್ತು ಬ್ರೋ ಅನ್ನೋ ಲಿಂಗೋ ಇದೆ. ಆದರೆ ಭಾರತ ರಾಜಕಾರಣದಲ್ಲಿ ಎಲ್ಲರನ್ನೂ ಕೂಡ ಬ್ರದರ್ ಅಂತ ಕರೀಲಿಕ್ಕೆ, ಎಲ್ಲರನ್ನೂ ಅಣ್ಣ ತಮ್ಮಂದಿರ್ತಾರ ಅಂತಃಕರಣದಿಂದ ಮಾತಾಡಿಸುವಂಥದ್ದನ್ನು, ಆ ಪ್ರವೃತ್ತಿಯನ್ನು, ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಂಥವ್ರು ಕುಮಾರಣ್ಣ. ಅವ್ರನ್ನ ಇವತ್ತು ಕೂಡ ಅವ್ರಿಗೆ ಬಂತು ಅಂದರೆ ಜನ ಯಾಕೆ ವಿಶ್ವಾಸ ಇಡ್ತಾರೆ ಅಂದರೆ, ಬಡ್ಡಿ ಮನ್ನಾ ಮಾಡಿದವರು, ಸಾಲ ಮನ್ನಾ ಮಾಡಿದವರು, ಈ ಲೇವಾದೇವಿಯವರ ಕಾಟನ್ನು ಹೊಡೆಯಲಿಕ್ಕೆ ಅಂತ ಹೊರಟಂಥವ್ರು ಅವರು, ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದವರು ಕುಮಾರಣ್ಣ. ಆ ವ್ಯಕ್ತಿ ಇವತ್ತು ರೈತರ ಪರವಾಗಿ ನಿಂತಿದ್ದಾರೆ ಅಂದರೆ ಅವರ ಮಾತನ್ನು ರೈತರು ಕೇಳ್ತಾ ಇದ್ದಾರೆ. ಯಾಕೆಂದರೆ ರೈತರಿಗೆ ಒಳ್ಳೆಯದನ್ನು ಅವ್ರ ಕುಟುಂಬ ಮಾಡಿದೆ. ಇವತ್ತು HD ದೇವೇಗೌಡರನ್ನ ನಾವು ಮರೆಯೋಕ್ಕೆ ಸಾಧ್ಯ ಇದೆಯಾ? ಇವತ್ತು ಈ ಭಾಗದಲ್ಲಿ ಕಾವೇರಿ ನೀರನ್ನು ಉಳಿಸ್ಕೊಡೋದಿರ್ಬೋದು, ಕಣ್ವ ಡ್ಯಾಮಿನ ವಿಚಾರ ಇರ್ಬೋದು, ಯಗಚಿ ಇರ್ಬೋದು, ಹೇಮಾವತಿ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲಿ, ನೀರಾವರಿ ವಿಷಯದಲ್ಲಿ ಕರ್ನಾಟಕದಲ್ಲಿ ದೇವೇಗೌಡರಿಗೆ ಸರಿಸಾಟಿಯಾದಂಥ ಇನ್ನೊಬ್ಬ ನಾಯಕ ಇಲ್ಲ. ಆ ಕೌಟುಂಬಿಕ ಹಿನ್ನೆಲೆ ಹಂಗೆ ಇದೆ. ಆ ಹಿನ್ನೆಲೆಯಿಂದ ಬಂದಂತಹ ಕುಮಾರಣ್ಣನೂ ಕೂಡ ರೈತರ ಬಗ್ಗೆ ಅಂತಃಕರಣ ಇಟ್ಕೊಂಡು ಕೆಲಸವನ್ನು ಮಾಡಿದ್ದಾರೆ. ಅವರು ಇವತ್ತು ರೈತರ ಭೂಮಿಯನ್ನು ಕಿತ್ಕೊಳ್ಳುವ ವಿಚಾರದಲ್ಲಿ ಧ್ವನಿ ಎತ್ತಿದ್ದಾರೆ.